ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆಲೂ ಚಿಪ್ಸ್ ಮನೆಯಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್, ಶೇರು, ಹಾಗೆ ತುಂಬ ಜನರಿಗೆ ಶೇರ್ ಮಾಡಿ. ಹಾಗೆ ಹೆಲ್ಪ್ ಆಗುತ್ತೆ ನನಗೂ. ಸ್ಕಿಪ್ ಮಾಡಿ ನೋಡಬೇಡಿ, ಫುಲ್ ವಾಚ್ ಮಾಡಿ, ಅರ್ಥ ಆಗುತ್ತೆ. ಈ ಥರ ಮನೆಯಲ್ಲೇ ಸಿಂಪಲ್ಲಾಗಿ ಯಾವ ರೀತಿ ನಾವು ಅನ್ನ ಸಾಂಬಾರು ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ಪೂರಿ ಜೊತೆ ನಿಮಗೆ ರೆಸಿಪಿ ಮಾಡೋದು ಇಷ್ಟ ಇಲ್ಲ, ಸಾಕು ತಿಂದು ಸಾಕಾಗಿದೆ ಅಂತ ನಿಮಗೆ ಅನ್ನಿಸಿದ್ರೆ ನೀವು ಕೂಡ ಈ ಥರ ಮಾಡಿಕೊಳ್ಳಿ. ಚಪಾತಿ ಜೊತೆ ಸೂಪರ್ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಏನು ಮಾಡಬೇಕು, ಫಸ್ಟು ಆಲೂಗಡ್ಡೆ ಎಲ್ಲ ಮೇಲೆ ಎಲ್ಲ ಸಿಪ್ಪೆ ತೆಗಿಬೇಕು. ಚಾಕುವಿಂದ ಚೆನ್ನಾಗಿ ಸಿಪ್ಪೆ ತೆಗೆದು ಈ ಥರ ರೌಂಡಾಗಿ ಕಟ್ ಮಾಡಿ ಒಂದು ಸ್ವಲ್ಪ ನೀರಲ್ಲಿ ಒಂದು ಅರ್ಧ ಗಂಟೆ ನೆನೆಸ್ಬೇಕು ಫ್ರೆಂಡ್ಸ್ ಇವು. ಹಾಗೆ ಅದರದ್ದೆಲ್ಲ ಒಗ್ಗರು ಏನಿರುತ್ತಲ್ಲ ಅದೆಲ್ಲ ಹೋಗುತ್ತೆ. ಒಂದು ಹಾಫ್ ಆನ್ ಅವರ್ ನೆನೆಸ್ಬೇಕು. ಈ ಥರ ಎಲ್ಲ ಕಟ್ ಮಾಡಿ ರೌಂಡ್ ನಿಮಗೆ ಎಷ್ಟು ಬೇಕು ಆಲೂ ಚಿಪ್ಸು, ನಿಮಗೆ ಎಷ್ಟು ಜನ ಇದ್ದೀರ ನೋಡಿಕೊಂಡು ಕಟ್ ಮಾಡಿ. ನಾವು 4 ಜನ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಸ್ವಲ್ಪ ಕಡಿಮೆನೇ ಇದೆ. ಚಪಾತಿ ಅಥವಾ ರೊಟ್ಟಿ, ಜೋಳದ ರೊಟ್ಟಿ ಯಾವ್ದು ಜೊತೆ ಆದರೂ ಸೂಪರ್ ಇರುತ್ತೆ ಇದು. ಈ ಥರ ಕಟ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಟು ನಾವು ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ತೊಳಿಬೇಕು ಫ್ರೆಂಡ್ಸ್. ಏನಕ್ಕಂತೆ ಒಗ್ಗರು ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ನೆನೆಸಿ ಮತ್ತೆ ಸ್ವಲ್ಪ ಸಾಲ್ಟ್ ಹಾಕಿ ತೊಳೆದು ನೀರು ಚೆಲ್ಬಿಟ್ಟು ಈ ಥರ ಇವಾಗ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಹೆಂಚ ಮೇಲೆ ನಾವೇನು ಮಾಡಬೇಕು, ಈ ಥರ ಸಿಂಪಲ್ ಸಣ್ಣ ಉರಿ ಇಟ್ಕೊಂಡು ಈ ಥರ ಹುರ್ಕೊಂಡು ಫ್ರೈ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಸೂಪರಾಗಿರುತ್ತೆ. ಇವಾಗ ಯಾವ ರೀತಿ ಹುರಿತಾ ಇದ್ದೀನಿ, ಮಾಡಾದಮೇಲೆ ಎಷ್ಟು ಸಾಫ್ಟಾಗಿ ಮೆತ್ತಗಾಗುತ್ತೆ ಅಂತ ನೀವೇ ನೋಡಿ. ಇವಾಗ ಅರಿಶಿನ ಮತ್ತು ಸ್ವಲ್ಪ ತರಕಾರಿ ಮಸಾಲ, ಉಪ್ಪು ಇಷ್ಟೆಲ್ಲ ಸೇರಿಸ್ಬಿಟ್ಟು ನಾನು ಹುರಿದಿದ್ದೀನಿ ನೋಡಿ. ಸ್ವಲ್ಪ ಒಂದು 10 ನಿಮಿಷ ಮುಚ್ಚಬೇಕು ನೋಡಿ. ಒಂದು 10 ನಿಮಿಷ ಮುಚ್ಚಾದಮೇಲೆ ನೋಡಿ ಈ ರೀತಿ ಮಾಡಿಕೊಂಡೆ ನಾನು. ಜೋಳದ ರೊಟ್ಟಿ ಜೊತೆ ಆಗಲಿ, ಅನ್ನ ಸಾಂಬಾರು ಜೊತೆ ಆಗಲಿ, ನಿಮಗೆ ಸ್ನ್ಯಾಕ್ಸಿಗಾಗಲಿ, ಇವಾಗ ಬ್ರೆಡ್ ಏನು ನಾವು ತರ್ತೀವಲ್ಲ ಬ್ರೆಡ್ಗೆ ತುಪ್ಪ ಹಾಕಿ ಹುರಿದ್ಬಿಟ್ಟು ಮಧ್ಯದಲ್ಲಿ ಈ ಥರ ಇವು ಆಲೂಗಡ್ಡೆ ಇಟ್ಕೊಂಡು ತಿಂದ್ರೂ ನಡೆಯುತ್ತೆ. ಓಕೆನಾ ಫ್ರೆಂಡ್ಸ್. ಇವಾಗ ತರಕಾರಿ ಎಲ್ಲ ತಂದಿಟ್ಟಿದ್ದೀನಿ ಆಲ್ರೆಡಿ. ಏನೇನೆಲ್ಲ ತಂದಿದ್ದೀನಿ ಅಂತ ಬನ್ನಿ ನೋಡೋಣ. ಮೆಂತ್ಯ ಪಲ್ಯ ಮತ್ತು ಇದು ಸಂಡೇ ವ್ಲಾಗು ಫ್ರೆಂಡ್ಸ್. ಇದು ಸಂಡೇದು ರೆಸಿಪಿ, ಬೆಳಗ್ಗೆದು ವ್ಲಾಗ್ ಇದು. ಏನೇನು ಅಂದರೆ ಮೆಣಸಿನ್ಕಾಯಿ, ಕ್ಯಾಲಿಫ್ಲವರು ಮತ್ತು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬಟಾಣಿ, ಒಂದು ಚಿಕ್ಕದೊಂದು ಜಲಡಿ ತಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಎಷ್ಟು ಚಿಕ್ಕದಿದೆ ಅಂತ ನೀವೇ ನೋಡಿ, ಕಾಣಿಸುತ್ತೆ. ಒಂದು 3 kg ಒಂದೇ ಸರ್ತಿ ತಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ. ಮತ್ತು ಒಂದು ಫೂಲ್ಗೋಬಿ, ಬೆಳ್ಳುಳ್ಳಿ, ನಿಂಬೆಹಣ್ಣು ಪ್ರತಿಯೊಂದು ತಂದ್ಕೊಂಡಿದ್ದೀನಿ. ಇವಾಗ ಬೇಕಲ್ಲ ಫ್ರೆಂಡ್ಸ್, ಒಂದು ವೀಕ್ಲಿ ಬೇಕು ನಿಂಬೆಹಣ್ಣು, ಸ್ವಲ್ಪ ಇರಲೇಬೇಕು ಫ್ರೆಂಡ್ಸ್ ಮನೆಯಲ್ಲಿ. ಎಕ್ಸ್ಟ್ರಾ ಇಟ್ಕೊಂಡಿರಬೇಕು, ಊಟಕ್ಕೂ ಆಗುತ್ತೆ ಹಾಗೆ ಜ್ಯೂಸಿಗೂ ಆಗುತ್ತೆ. ಏನಾದರೂ ಶುಕ್ರವಾರ ಮಂಗಳವಾರ ಪೂಜೆ ಮಾಡಿದ್ರೆ ಈ ಥರ ದೃಷ್ಟಿ ತೆಗೆದ್ಬಿಟ್ಟು ಆ ಕಡೆ ಒಂದು ಈ ಕಡೆ ಒಂದು ಬಾಗಿಲು ಅಕ್ಕಪಕ್ಕನೂ ಇಟ್ಟರೂ ನಡೆಯುತ್ತೆ. ನಿಂಬೆಹಣ್ಣು ಮನೆಯಲ್ಲಿ ಇರಲೇಬೇಕು ಫ್ರೆಂಡ್ಸ್. 2 kg ತಂದಿದ್ದೀನಿ ನೋಡಿ. ಟೊಮೊಟೊ ಚೆನ್ನಾಗಿ ಒಂದು ವೀಕ್ ನಡಿಬೇಕಂದ್ರೆ 2 kg ಬೇಕೇ ಬೇಕು ಫ್ರೆಂಡ್ಸ್ ನನಗೆ. ಮತ್ತು ಹಾಗೆ ಮೆಂತಿ ಪಲ್ಯ ತಂದೀನಿ. ಮೆಂತಿ ಪಲ್ಯ ಸ್ವಲ್ಪ ಜಾಸ್ತಿನೇ ತಂದಿದ್ದೀನಿ, ನನಗೆ ಜಾಸ್ತಿನೇ ಬೇಕು ಫ್ರೆಂಡ್ಸ್. ನನಗೆ ಮೆಂತಿ ಪಲ್ಯ ಟೊಮೊಟೊ ರೆಸಿಪಿಯಲ್ಲಿ ಹಾಕಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ. ನಾನು ಬೇಕು ಅಂದಾಗ ಅವಾಗವಾಗ ಟೊಮೊಟೊ ಚಟ್ನಿ ಮಾಡಿದ್ರೆ ಅದ್ರಾಗ ಒಂದು ಸ್ವಲ್ಪ ನಾನು ಸೇರಿಸ್ತೀನಿ. ಹಾಗಾಗಿ ಸ್ವಲ್ಪ ಮೆಂತಿ ಪಲ್ಯ ಜಾಸ್ತಿನೇ ತಂದ್ಕೊಂಡಿದ್ದೀನಿ. ಇಷ್ಟು ಒಂದು ವೀಕ್ಲಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಒಂದು ಹಸಿಮೆಣಸಿನಕಾಯಿ ಒಂದು 1/2 kg ತಂದಿದ್ದೀನಿ. ಜಲಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚಿಕ್ಕದಿದೆ, ನೋಡಿದ್ರೇ ನಗು ಬರ್ತಾಯಿದೆ. ಆದರೆ ಡಬ್ಬಿ ನಮ್ಮದು ಏನು ಹಿಟ್ಟಿನ ಡಬ್ಬಿ ಇದೆಯಲ್ಲ ಫ್ರೆಂಡ್ಸ್, ಅದು ಅದರಲ್ಲಿ ಚಿಕ್ಕದಿದೆ ಅಲ್ವಾ ಮೂತಿ, ಹಾಗಾಗಿ ಚಿಕ್ಕದೇ ತಂದ್ಕೊಂಡಿದ್ದೀನಿ. ಎಷ್ಟು ಚಿಕ್ಕದಿದೆ ಅಂತ ನಾನು ಯಾವಾಗವಾಗ ರೊಟ್ಟಿ ಮಾಡ್ತೀನಲ್ಲ ಅವಾಗ ನೀವು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇವಾಗ ಕಾಣಿಸ್ತಿರ್ಬೋದು, ಆದರೆ ಜಲಡಿ ಹಿಡಿಯುವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಚಿಕ್ಕದು ಕಾಣಿಸುತ್ತೆ. ಹಾಗಾಗಿ ನನಗೆ ನಗು ಬರ್ತಾಯಿದ್ರೆ ಏನು ಮಾಡಬೇಕು ಫ್ರೆಂಡ್ಸ್, ಯಾವ್ದು ರೀತಿ ಅಡ್ಜಸ್ಟ್ ಅಂತ ಯಾವ ರೀತಿ ಡಬ್ಬಿಯಲ್ಲಿ ಹಿಡಿದ್ರೇ ಅಷ್ಟೇ ಸಾಕು. ಇವಾಗ ಮನೆ ಪೂಜೆ ಮಾಡಿಬಿಟ್ಟು ಜೋಳದ ರೊಟ್ಟಿ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಥರ ಸಿಂಪಲಾಗಿ ಮನೆ ಪೂಜೆ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಅಂದರೆ ಅಷ್ಟು ಹೂ ಸಿಕ್ಕಿಲ್ಲ ನನಗೆ, ಹಾಗಾಗಿ ಸಿಂಪಲ್ ಆಗಿ ಪೂಜೆ ಮಾಡಿಕೊಂಡು ಮನೆ ಎಲ್ಲ ಕಸ ಗಿಸ ಎಲ್ಲ ಆವಾಗಲೇ ಆಗಿದೆ. ಮತ್ತೊಮ್ಮೆ ರಿಟರ್ನ್ ಎಲ್ಲ ಜಾಡು ಎಲ್ಲ
ಹುರಿದ್ಬಿಟ್ಟು ತರಕಾರಿ ಇವಾಗ ಫ್ರಿಜ್ಜಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಇವಾಗ ತಂದು ಹಾಗೆ ಇಟ್ಟಿದ್ದೀನಿ. ಇವಾಗ ರೊಟ್ಟಿ ಮಾಡ್ತೀನಿ ಮೊದಲು ಇಟ್ಬಿಟ್ಟು. ರೊಟ್ಟಿ ಹಾಗೆ ಇವತ್ತು ನಾನ್ ವೆಜ್ ಸಂಡೇ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ವಲ್ಪ ಬೇಕಲ್ಲ ಫ್ರೆಂಡ್ಸ್, ಅಲ್ಲಿವರೆಗೂ ತುಂಬ ಲೇಟಾಗಿ ಆಗಿತ್ತು ನಮ್ಮದು ಊಟ ಎಲ್ಲ ಆಗಿ. ಅಂದರೆ ಬೆಳಗ್ಗೆ ಬೇಕಲ್ಲ ಸ್ನ್ಯಾಕ್ಸಿಗೆ ಅಂದರೆ ರೊಟ್ಟಿ ಜೊತೆ ಸ್ವಲ್ಪ ಬೇಕಲ್ಲ, ಹಾಗಾಗಿ ಆಲೂಗಡ್ಡೆ ಮಾಡಿಕೊಂಡು ಸಂಜೆ ನಾನ್ ವೆಜ್, ಸಂಜೆನಿಲ್ಲ 12-1 ಗಂಟೆ ತನಕ ನಾನ್ ವೆಜ್ ತರ್ತಾರೆ. ಮತ್ತು ನಾನ್ ವೆಜ್ಜಿಗೂ ಆಗುತ್ತೆ ಮತ್ತು ರೆಸಿಪಿ ಇವಾಗ ಆಲೂಗಡ್ಡೆ ಏನು ಮಾಡಿದ್ದೀನೋ ಅದಕ್ಕೂ ಆಗುತ್ತೆ ಅಂದ್ಬಿಟ್ಟು ರೊಟ್ಟಿನೂ ಕೂಡ ಮಾಡ್ಕೊತಾ ಇದ್ದೀನಿ. ಒಂದು 10 ಮಾಡಿದ್ರೆ ಸಾಕು ಫ್ರೆಂಡ್ಸ್, ತುಂಬ ಆಗುತ್ತೆ. ಈ ಥರ ಒಂದು 15 ಅಂದರೆ ತುಂಬಾ ಆಗುತ್ತೆ ಫ್ರೆಂಡ್ಸ್. ಒಂದು 10 ಆದರೆ ಸಾಕು, ಜಾಸ್ತಿನೇ ಆಗೋದು. ಮಕ್ಕಳೇನು ಅಷ್ಟೇನು ಊಟ ಮಾಡಲ್ಲ ಜೋಳದ ರೊಟ್ಟಿ. ಒಂದು ಹಾಫ್ ಇಲ್ಲಾಂದರೆ ಒಂದು ರೊಟ್ಟಿ ಉಂಡ್ರೆ ಜಾಸ್ತಿ ಆಯಿತು ಫ್ರೆಂಡ್ಸ್ ಅವ್ರದ್ದು. ಹಾಗಾಗಿ ಒಂದು 10 ಮಾಡ್ಕೊತೀನಿ ಅಷ್ಟೇ. ಇವಾಗ ಆಲೂಗಡ್ಡೆಗೂ ಬೇಕು, ಮತ್ತು ಇವಾಗ ಮಟನ್ ಸಾಂಬಾರು ಮಾಡೋದಿದೆ. ಅದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನಿಮಗೆ, ಹಾಗಾಗಿ ಶೇರ್ ಮಾಡೋದೇನಿಲ್ಲ. ಶೇರ್ ಮಾಡಿದ್ರೂ ನೋಡಿರ್ತಾರೆ ಆಲ್ರೆಡಿ ನಾನು ಮಟನ್ ಸಾಂಬಾರು ಮಾಡಿದ್ದು. ಅದೇ ಥರ ಮಾಡೋದಿದೆ ಫ್ರೆಂಡ್ಸ್. ಇವಾಗ ಸ್ವಲ್ಪ ಸಾಂಬಾರು ಥರ ಜೋಳದ ರೊಟ್ಟಿ ಜಾಸ್ತಿನೇ ಮಾಡ್ತಾಯಿದ್ದೀನಲ್ಲ, ಅದರಲ್ಲಿ ಕಲಿಸ್ಕೊಂಡು ಊಟ ಮಾಡೋದು ಮಕ್ಕಳು ಇಷ್ಟಪಡ್ತಾರೆ ಫ್ರೆಂಡ್ಸ್. ಅದೇ ಥರ ಸಾಂಬಾರು ಥರ ಮಾಡ್ಕೊಳ್ಳೋದಿದೆ, ಹಾಗಾಗಿ ಅದೇನು ಶೇರ್ ಮಾಡಲ್ಲ ನಾನು. ಎಷ್ಟು ಇದೆ ಅಷ್ಟೇ ಶೇರ್ ಮಾಡ್ತೀನಿ. ಮತ್ತು ನಾಳೆ ಸಿಗ್ತೀನಿ ಫ್ರೆಂಡ್ಸ್. ನಾಳೆ ಅಂತೂ ಕೇಳೇಬೇಡಿ ಫ್ರೆಂಡ್ಸ್, ತುಂಬ ಅಂದರೆ ತುಂಬ ಕೆಲಸ ಇದೆ. ಎಷ್ಟು ಕೆಲಸ ಅಂತ ಕೇಳೇಬೇಡಿ, ಅಷ್ಟು ಕೆಲಸ. ಮನೆ ಹೋಮ್ ಕ್ಲೀನಿಂಗ್ ಮಾಡೋದಿದೆ ನಾಳೆ, ಅದು ಕೂಡ ವಿಡಿಯೋ ಬರುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೋಳದ ರೊಟ್ಟಿ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ. ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಇವಾಗ ಒಂದು 4 ಆಗಿದೆ ಫ್ರೆಂಡ್ಸ್ ಇವಾಗ ರೊಟ್ಟಿ. ಇನ್ನೊಂದು 3 ಇಲ್ಲ 4 ಆಗುತ್ತೆ ಆ ಹಿಟ್ಟಲ್ಲಿ. ಸ್ವಲ್ಪ ಜಿಗಿ ಹಾಕ್ಕೊಂಡು ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಇವಾಗೇನು ಹಿಟ್ಟು ನಾದ್ಕೊಂಡ್ರು ಜೋಳದ ರೊಟ್ಟಿ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡ್ರೆ ಒಂದು 4 ಆಗುತ್ತೆ. ಇಷ್ಟರಲ್ಲೇ ಮುಗಿಸ್ತೀನಿ. ಒಂದು 4-5 ಆಗಿದೆ. ಇವಾಗ ಯಾರು ಊಟ ಮಾಡೋದು, ಗರಂ ಊಟ. ನಾನು ವೀಡಿಯೋ ಮಾಡುವಾಗ 12 ಗಂಟೆ ಆಗಿತ್ತು ಫ್ರೆಂಡ್ಸು. ನಾನು ನೀರೆಲ್ಲ ಬಂದಿದ್ವಲ್ಲ, ಹಾಗಾಗಿ ಲೇಟೇ ಆಯಿತು ಅಡುಗೆ ಮಾಡೋದು. ತುಂಬ ಅಂದರೆ ತುಂಬ ಕೆಲಸ. ಸಂಡೇ ಬಂತು ಅಂದರೆ ಮುಗೀತು ಫ್ರೆಂಡ್ಸ್ಗೆ. ಸ್ವಲ್ಪ ಕೂಡ ರೆಸ್ಟ್ ಅನ್ನೋದೇ ಸಿಗಲ್ಲ. ಹಾಗಾಗಿ ರೀಲ್ಸ್, ಅದು ಸಂಡೇ ದಿವಸ ಬಂದರೆ ನನಗೆ ರೀಲ್ಸ್ ಆಗಲಿ ಲೈವ್ ಆಗಲಿ ಬರಲಿಕ್ಕೆ ಇದೇ ಕಾರಣ ಫ್ರೆಂಡ್ಸ್. ಮೇನ್ ಅಂದರೆ ಜಾಸ್ತಿ ಆಗಲ್ಲ ನನಗೆ, ಮೇನ್ ಹೇಳಬೇಕಂದ್ರೆ ಅಷ್ಟೇ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹೋಮ್ ಕ್ಲೀನಿಗೆ ಒಂದಿಗೆ ಮತ್ತೆ ಸಿಗ್ತೀನಿ ನಾನು ಬ್ಲಾಗ್ ಒಂದಿಗೆ. ಹೊಸದಾಗಿ ಯಾರೆಲ್ಲ ನೋಡ್ತಾಯಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸ್ಕಿಪ್ ಮಾಡಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೋಮ್ ಕ್ಲೀನಿಂಗ್ ಮಾಡೋದಿದೆ, ಪೂರ್ತಿಯಾಗಿ ಬರುತ್ತೆ. ನೋಡಿ ಸಪೋರ್ಟ್ ಮಾಡಿ. ಯಾವ ರೀತಿ ಬರುತ್ತಾ ಇದೆ ವ್ಲಾಗು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ವ್ಲಾಗಲ್ಲಿ ಏನಾದರೂ ರಾಂಗ್ ಅಂತ ಅನ್ನಿಸಿದ್ರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸಿ. ಯಾವ ರೀತಿ ಮಾಡಬೇಕು ಅಂತ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲ ಫ್ರೆಂಡ್ಸ್, ನಾನು ಇಷ್ಟು ದಿವಸ ವ್ಲಾಗ್ ಮಾಡಿಲ್ಲ, ಇವಾಗೆ ಮಾಡ್ತಾಯಿದ್ದೀನಿ. ಹಾಗಾಗಿ ಸ್ವಲ್ಪ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದು ಸ್ವಲ್ಪ ನಿಮಗೆ ಗೊತ್ತಿರುತ್ತಲ್ಲ, ಹಾಗಾಗಿ ಕಮೆಂಟಲ್ಲಿ ಹಾಕಿ. ನನಗೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ. ಈ ವ್ಲಾಗ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ ಹಿಂದೆ ಮುಂದೆ. ಹಾಗಾಗಿ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಈ ಥರ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಅಂತ ನೀವು ಹೇಳಿದ್ರೆ ಸ್ವಲ್ಪ ನನಗೂ ಧೈರ್ಯ ಬರುತ್ತೆ. ಹಾಗಾಗಿ ಕೇಳ್ಕೊತಾ ಇದ್ದೀನಿ. ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ. ಇನ್ನೊಂದು ವೀಡಿಯೋದೊಂದಿಗೆ ಇನ್ನೊಂದು ವೀಡಿಯೋ ಅಥವಾ ವ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್, ಟೇಕ್ ಕೇರ್. ಈ ಸಂಡೇ ವ್ಲಾಗ ಮತ್ತು ಸೋಮವಾರದ್ದು ಹೋಮ್ ಕ್ಲೀನಿಂಗ್ ವ್ಲಾಗ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ರೊಟ್ಟಿ ಆಗುತ್ತೆ, ಇನ್ನು 1 ಅಥವಾ 2 ಆಗುತ್ತೆ. ಊಟ ಮಾಡಿ ನಾನು ರೆಸ್ಟ್ ಮಾಡಿ ಮತ್ತು ನಾಳೆ ವ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.